ನಮಸ್ಕಾರ. ನನ್ನ ಹೆಸರು ನঈಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲೂಕು, ನಾರಾವಿ, ಕುತ್ತೂರು ಗ್ರಾಮ. ನೋಡಿ, ಸಂಧಿವಾತ, ಆರ್ಥೈಟಿಸ್ ಇದಕ್ಕೆ ಬಳಲುತ್ತಿರುವ ನೋಡಿ. ಆರ್ಥೈಟಿಸ್ ಮೈನ್ ಸಮಸ್ಯೆ ಏನಂದ್ರೆ ನಮ್ಗೆ ತೂಕ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ನಮ್ಗೆ ಕಾಲು ನೋವು ಬರುತ್ತದೆ, ಗಂಟು ನೋವು. ಎಲ್ಲರೂ ನೋಡಿದ್ರೆ ಗಂಟು ನೋವು. ಅದಕ್ಕೆ ಮೈನ್ ಆಗಿ ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ, ನಾವು ಹಲ್ಲನ್ನು ಇದ್ದಿಲಿನಲ್ಲಿ ಉಜ್ಜಬೇಕು. ಸ್ವಲ್ಪ ಉಪ್ಪು ಹಾಕಿ ಉಜ್ಜಬೇಕು. ನಾನೀಗ 10 ವರ್ಷದಿಂದ ಅದರಲ್ಲಿ ಉಜ್ಜುತ್ತಿದ್ದೇನೆ. ಒಂದು. ಎರಡನೇದಾಗಿ ನಾವು ಕೆಳಗೆ ಕೂತು ಕೆಲಸ ಮಾಡಬೇಕು, ಊಟ ಮಾಡಬೇಕು. ಈಗೆಲ್ಲ ಬಫೆ ಸಿಸ್ಟಮ್, ಎಲ್ಲ ಮೇಲ್ಗಡೆ ಕೂತು ಎಲ್ಲ ಕಡೆಯಲ್ಲಿ ಅದೇ. ಈಗ ನೋಡಿ, ಅದು 2 ನೀವು ಪಾಲಿಸಬೇಕು. ಯಾವುದು? ಒಂದು, ಇದ್ದಿಲಿನಲ್ಲಿ ಹಲ್ಲುಜ್ಜಬೇಕು. ಎರಡನೇದಾಗಿ ಕೆಳಗೆ ಕೂತು ಊಟ ಮಾಡಬೇಕು. ಇನ್ನು ಇದಕ್ಕೆ ಯಾವ ಕಷಾಯಗಳು ಔಷಧಿಯಾಗಿ ಕೆಲಸ ಮಾಡುತ್ತದೆ, ಯಾವ ಕಷಾಯಗಳು ಎಷ್ಟು ದಿನ ಕುಡಿಯಬೇಕು ಎಂದು ತಿಳಿಸಿಕೊಡುತ್ತೇನೆ. ಮೊದಲನೇ ವಾರ ಪಾರಿಜಾತ ಎಲೆಯ ಕಷಾಯ. ನೋಡಿ, ಎಲ್ಲ ಕಡೆಯಲ್ಲಿ ಸಿಗತ್ತೆ ಪಾರಿಜಾತ. ನಿಮ್ಮ ಮನೇಲಿ ಇಲ್ಲಾದ್ರೆ ಅಕ್ಕಪಕ್ಕ ಆದ್ರೂ ಹೋಗಿ ನಿಮ್ಗೆ ಖಂಡಿತವಾಗಿ ಪಾರಿಜಾತದ ಎಲೆಯ ಸಿಗುತ್ತದೆ ನಿಮ್ಗೆ. ಅದರದ್ದು ಕಷಾಯ ಮಾಡಿ. ಇನ್ನೊಂದಿನ ಪಾರಿಜಾತ ಹೂವಿನ ಕಷಾಯ ಮಾಡಿ. ಹೂವು ಕೆಳಗೆ ಬಿದ್ದಿರ್ತದೆ, ನಿಮ್ಗೆ ಬೆಳಿಗ್ಗೆ ಹೆಕ್ಕಿ ಅದನ್ನು ಕಷಾಯ ಮಾಡ್ಬೋದು. ಈಸಿ ಇದೆ, ನಿಮ್ಗೆ ಕಷ್ಟ ಏನಿಲ್ಲ. ಕೇಳಿದ್ರೆ ಯಾರು ಕೊಡ್ತಾರೆ, ಯಾರು ಇದು ಮಾಡ್ತಾರೆ. ಒಂದು. ಸೆಕೆಂಡ್, ಪಾರಿಜಾತ ಹೂವು ಮತ್ತೆ ಎಲೆಯ ಕಷಾಯ ಆಯ್ತಲ್ಲ. ನೆಕ್ಸ್ಟ್, ಹುಣಸೆ ಎಲೆಯ ಕಷಾಯ. ನೋಡಿ, ಹುಣಸೆ ಎಷ್ಟು ಒಳ್ಳೆ ಮದ್ದು. ಹುಣಸೆ ಎಲ್ಲ ಕಡೆಯಲ್ಲಿ ಸಿಗತ್ತೆ. ನೀವು ಇಲ್ಲಾದ್ರೆ ಅಕ್ಕಪಕ್ಕ ನೀವು ನೋಡಿ, ಖಂಡಿತ ಸಿಗತ್ತೆ. 1 ವಾರ ಹುಣಸೆ ಎಲೆಯ ಕಷಾಯ, 1 ವಾರ ಹುಣಸೆ ಹೂವಿನ ಕಷಾಯ, 1 ವಾರ ಹುಣಸೆ ಬೀಜದ ಕಷಾಯ. ನೆನಪಿಟ್ಕೊಳ್ಳಿ, ನಾವು ಚಿಕ್ಕ ಇರುವಾಗ ಶಾಲೆಯಲ್ಲಿ ತಿಂತಿದ್ದೇವೆ. ಈಗ ಅದನ್ನು ಯಾರು ಮುಟ್ಟುವುದೇ ಇಲ್ಲ. ಹುಣಸೆ ಬೀಜವನ್ನು, ಇದನ್ನು ಲಾಭ, ಎಲೆಕ್ಕಿಂತ ಹುಣಸೆ ಬೀಜದಲ್ಲಿ ತುಂಬಾ ಲಾಭ ಇದೆ. ಇದರ ಕಷಾಯ ನಾವು ಕುಡಿಬೇಕು. ನೋಡಿ, 8ರಿಂದ 10 ಹುಣಸೆ ಬೀಜವನ್ನು ತೆಗೆದುಕೊಳ್ಳಿ. ಚೆನ್ನಾಗಿ ಕ್ರಶ್ ಮಾಡಿ, ಚೆನ್ನಾಗಿ ಹುಡಿ ಮಾಡಿ, ಒಂದು ಇಡೀ ರಾತ್ರಿಯನ್ನು ನೆನೆಸಿ. ನಂತರ ಅದನ್ನು ನಂತರ ಬೆಳಿಗ್ಗೆ ಅದನ್ನು ಕಷಾಯ ಮಾಡಿ ಕುಡಿಯಿರಿ. 1 ವಾರ ಹೀಗೆ ನೀವು ಕಷಾಯ ಮಾಡಿ ಕುಡಿಬೇಕು, ಹುಣಸೆ ಬೀಜದ್ದು. ಇದು ಒಳ್ಳೆ ಔಷಧಿ, ನೆನಪಿಟ್ಕೊಳ್ಳಿ, ತುಂಬಾ ಒಳ್ಳೆ ಔಷಧಿ. ಮತ್ತೆ ಲಕ್ಕಿ ಸೊಪ್ಪು, ಸಾಮಾನ್ಯವಾಗಿ ಮಲೆನಾಡಲ್ಲಿ ಕಂಡು ಬರುತ್ತದೆ ಲಕ್ಕಿ ಸೊಪ್ಪು. ಇದರಲ್ಲಿ 2 ರೀತಿಯ ಲಕ್ಕಿ ಸೊಪ್ಪು ಸಿಗುತ್ತದೆ. ಒಂದು ಬಿಳಿ ಲಕ್ಕಿ ಸೊಪ್ಪು, ಮತ್ತೊಂದು ಕಪ್ಪು ಲಕ್ಕಿ ಸೊಪ್ಪು. ಬಿಳಿ ಲಕ್ಕಿ ಸೊಪ್ಪು ಸಿಕ್ಕರೆ ಅದರ ಕಷಾಯ 1 ವಾರ ಕುಡಿಯಿರಿ. ಕಪ್ಪು ಲಕ್ಕಿ ಸೊಪ್ಪು ಸಿಕ್ಕಿದರೆ, ಬಿಳಿಕ್ಕಿಂತ ಲಕ್ಕಿ ಸೊಪ್ಪು ಕರಿ ತುಂಬಾ ಉಪಯೋಗ ಆಗುತ್ತದೆ. ಬಿಳಿ ಲಕ್ಕಿ ಸೊಪ್ಪುಕ್ಕಿಂತ ಕರಿ ಲಕ್ಕಿ ಸೊಪ್ಪು 10 ಪಟ್ಟು ಲಾಭ ಸಿಗುತ್ತದೆ. ಮತ್ತೆ ನೆಕ್ಸ್ಟ್, ಉತ್ತರಾಣಿ ಗಿಡ 1 ವಾರದ ಕಷಾಯ ಮಾಡಿ. ಉತ್ತರಾಣಿ ಗಿಡ ಅಥವಾ ಬೇರಿನ ಕಷಾಯ 1 ವಾರ ಮಾಡಿ. ನೋಡಿ, ಇದು ನಾನು ದಯಮಾಡಿ ನಿಮ್ಗೆ ಏನ್ ಹೇಳೋದಾದ್ರೆ, ನಾನು ಇಷ್ಟವರೆಗೆ 38 ಬಗೆಯ ಕಷಾಯಗಳು ಮಾಡಿದ್ದೇನೆ. ಎಲ್ಲರೂ ಕುಡಿದಿದ್ದಾರೆ, ನಮ್ಮ ಮನೆಯವರು ಎಲ್ಲರೂ. ಹಾಗೆ ಎಲ್ಲರಿಗೆ ಯಾವುದು ಸಮಸ್ಯೆಗಳಿಲ್ಲ. ಹಾಗೆ ನೀವು ಸಿಕ್ಕಿದನ್ನು ದಯಮಾಡಿ ಮಾಡಿ ಕುಡಿಯಿರಿ. ಏನು ಸಿಗತ್ತೆ ನಿಮ್ಗೆ ಅದನ್ನು ದಯಮಾಡಿ ಕುಡಿಯಿರಿ. ಖಂಡಿತ ನಿಮ್ಮ ಕಾಲು ನೋವು ಕಮ್ಮಿ ಆಗುತ್ತದೆ. ದಯಮಾಡಿ, ಇಲ್ಲದ್ರೆ ನನ್ನ ಹತ್ರ ಬನ್ನಿ, ನಾನು ಅದರ ವಿಷಯ ಸರಿಯಾಗಿ ನಿಮ್ಗೆ ವಿವರಣೆ ಕೊಡ್ತೇನೆ. ದಯಮಾಡಿ ಬನ್ನಿ.